ನಮಸ್ಕಾರ ಹೊಲಿಗೆ ಪ್ರಿಯರೇ, ಈ ವಿಡಿಯೋದಲ್ಲಿ ನಾನು ಅಳಿದುಳಿದ ಬಟ್ಟೆ ಉಪಯೋಗಿಸಿ ಸುಂದರವಾದ ಡೋರ್ ಮ್ಯಾಟ್ ಆಗೋದು ಹೇಗಂತ ತೋರಿಸ್ಕೊಡ್ತೇನೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಹಾಗಾದ್ರೆ ಹೊಲಿಯೋಗಿದೆ ಹೇಗಂತ ನೋಡೋಣವಾ. ಇದಕ್ಕೆ ಅಂತ ನಾನು ಹಳೆ ಪಿಲ್ಲೋ ಕವರ್ ಯೂಸ್ ಮಾಡಿದ್ದೀನಿ ನೋಡಿ. ಹಾಗೆ ಒಂದಿಷ್ಟು ಇದು ಬಟ್ಟೆ ಚೂರುಗಳು ಬ್ಯಾಗ್ ಹೊಲಿದಿದ್ದೆಲ್ಲ ಅವುಗಳನ್ನು ಉಪಯೋಗಿಸ್ತೀನಿ. ನನಗೆ ಈಗ ಪಿಲ್ಲೋದು ಸೈಡು ಇದು ಬೇಡ, ಪಿಲ್ಲೋ ನಾವು ಹಾಕ್ತೀವಲ್ಲ ಅದು. ಹಾಗಾಗಿ ನಾನು 20 ಇಂಚಿಗೆ ಇದು ಗುರ್ತು ಹಾಕ್ಕೊಂಡು ಅದು ಕಟ್ ಮಾಡಿ ತೆಕ್ಕೊಳ್ತೀನಿ. ಕಟ್ ಮಾಡಿ ತೆಕ್ಕೊಂಡು ಈ ಬಟ್ಟೆಗಳನ್ನೆಲ್ಲ ಅದ್ರ ಮೇಲೆ ಜೋಡಿಸಿ ಹೊಲಿತೀನಿ. ನೋಡಿ ಇದು 2 ಪೀಸ್ ಬಟ್ಟೆನ ನಾನು ಸೈಡಿಗೆ ಪೈಪಿಂಗ್ ಕೊಡಲಿಕ್ಕೆ ಯೂಸ್ ಮಾಡ್ತೀನಿ. ಹಾಗೆ ಇವೆಲ್ಲ ಚೂರು ಚೂರು ಬಟ್ಟೆಗಳನ್ನೆಲ್ಲ ನೋಡಿ ಒಂದೇ ಅಳತೆಗೆ ಅಗಲ 3 ಇಂಚ್ ಅಗಲಕ್ಕೆ ಕಟ್ ಮಾಡ್ಕೊಳ್ತೀನಿ ಎಲ್ಲ ನೀಟಾಗಿ. ಉದ್ದ ಹಾಗೆ ಇದ್ರೂ ತೊಂದರೆ ಇಲ್ಲ. ನೋಡಿ ಎಲ್ಲ ಕಟ್ ಮಾಡ್ಕೊಬಂದೆ 3 ಇಂಚಿಗೆ. ಹಾಗೆ ಇದು ನೋಡಿ ಹಳೆ ಅಲ್ಲ ನೈಟಿ ಆಲ್ಟರ್ ಮಾಡಿದ್ದು. ಹಾಗೆ ಇದು ಬ್ಯಾಗಿನದು. ಇದು 2 ಜಾಯಿಂಟ್ ಮಾಡ್ಕೊಬಂದೆ. ಇದು ಆಮೇಲೆ ಪೈಪಿಂಗ್ ಕೊಡ್ಲಿಕ್ಕಂತ. ಇದು 3 ಇಂಚಿದೆ. ಮೊದಲು ನೋಡಿ ನಾನು ಹೀಗೆ ಕಾರ್ನರಿಂದ ಇದು ಜೋಡಿಸ್ತಾ ಬರ್ತೀನಿ. 1 ಪೀಸು ಹೊಲ್ಕೊಂಡವನು ಅದ್ರ ಮೇಲೆ ಇನ್ನೊಂದು ಪೀಸ್ ಉಲ್ಟಾ ಇಟ್ಟು ಹೊಲಿದು ನೋಡಿ ಹೀಗೆ ತಿರ್ಗಿಸ್ತೋಗೋತೀನಿ. ಹಾಗೆ ಇನ್ನೊಂದು ಪೀಸ್ ಅದ್ರ ಮೇಲೆ ಇಟ್ಟು ಉಲ್ಟಾ ಹೀಗೆ ನಾನು ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರ್ಗೆ ಪೀಸ್ಗಳನ್ನು ಜೋಡಿಸ್ತಾ ಬರ್ತೀನಿ. ನೋಡಿ ಈಗ ಹೊಲಿಯೋದು ಹೇಗಂತ ತೋರಿಸ್ತೀನಿ. ಮೊದಲು 1 ಪೀಸ್ ತೊಗೊಂಡು ಅದರ ಒಂದು ಕಡೆ ಈಗ ಹೊಲಿಗೆ ಹಾಕ್ಕೊಂಡು ಅದ್ರ ಸ್ಟ್ರೇಟ್ ಇಟ್ಕೋಬೇಕು. ಆಮೇಲೆ ಅದ್ರ ಮೇಲೆ ಇನ್ನೊಂದು ಪೀಸ ಉಲ್ಟಾ ಇಟ್ಕೊಂಡು ನೋಡಿ 2 ಜೋಡಿಸ್ದೆ. 2 ಜೋಡಿಸ್ತವನು ಅದರ ಸೀದಾ ಮಾಡಿಕೊಂಡು ಅದ್ರ ಎರಡರದ್ದು ಜಾಯಿಂಟ್ ಎಲ್ಲಿ ಬರುತ್ತಲ್ಲ ಅಲ್ಲಿ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ತೀನಿ. ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಅದು. ಹೀಗೆ ಇನ್ನೊಂದು ಪೀಸ ಇದ್ರ ಮೇಲೆ ಇಟ್ಟು ಉಲ್ಟಾ ಇಟ್ಟು ನೋಡಿ ಇದ್ರನ್ನು ಹೀಗೆ ಜಾಯಿಂಟ್ ಮಾಡ್ತೀನಿ. 1/4 ಇಂಚ್ ಅಂತರದಲ್ಲಿ ಹೊಲಿಗೆ ಹಾಕಿದ್ರು ಸಾಕು. ಆಮೇಲೆ ಅದ್ರ ಮತ್ತೆ ತಿರ್ಗಿಸ್ತಗೊಂಡು 2 ಜೋಡಣೆ ಮಧ್ಯ ಮತ್ತೆ ಟಾಪ್ ಸ್ಟಿಚ್ ಹಾಕ್ತೀನಿ. ಹೀಗೆ ನಾನು ಎಲ್ಲ ಪೀಸ್ಗಳನ್ನು ಜೋಡಿಸ್ತಾ ಬರ್ತೀನಿ. ನೋಡಿ ಯಾವುದು ನಮ್ಗೆ ರ್ಯಾಂಡಮ್ ಆಗಿ ಯಾವ ಕಲರ್ ಬೇಕಾದ್ರೂ ತೊಗೋಬೋದು. ನಮಗೆ ಯಾವ ಕಲರ್ ಇಷ್ಟ ಆಗಿದೆಯೋ ಅದು. ಹಾಗೆ ಈಗ ಹೊಲ್ಕೊಬಂದೆ. ಈಗ ನೋಡಿ ಲಾಸ್ಟ್ ಪೀಸಿಗೆ ಬಂದೆ. ನಾನು ಇದು ಹೊಲಿಯೋ ಮುಂದೆ ನೋಡಿ ಅರ್ಧ ಇದಾದ ತಕ್ಷಣ ಹಿಂಗೆ ತಿರ್ಸಿ ತೊಗೋತೀನಿ. ಇಲ್ಲಾಂದರೆ ಇದು ಮಷಿನ್ ಇದರಲ್ಲಿ ಕಷ್ಟ ಆಗುತ್ತೆ. ಇದು ದೊಡ್ಡದು ನಾವು ಮಾಡೋದಿದ್ರೆ ಇದು ನೋಡಿ ಈ ಥರ ಮಡಚಿ ರೋಲ್ ಮಾಡಿ ಇಟ್ಕೋಬೇಕು. ಇಲ್ಲ ಅಂದರೆ ಬಟ್ಟೆ ಜಾರೋದಿಲ್ಲ. ಈಗ ನೋಡಿ ಹೀಗೆ ಅಂತಂದರೆ ದೊಡ್ಡದು ಮಾಡೋದಿದ್ರೆ ನಾವು ಮ್ಯಾಟೆಲ್ಲ ಮಾಡ್ತೀವಲ್ಲ ಹಾಗೆ ನಾನು ಹೀಗೆ ತಿರ್ಸಿ ಅರ್ಧ ಆದಮೇಲೆ ಹೀಗೆ ಹೊಲ್ಕೊತ ಬಂದೆ. ಈಗ ಲಾಸ್ಟ್ ಪೀಸ್ ನೋಡಿ ಜಾಯಿಂಟ್ ಮಾಡ್ತೀನಿ. ಹೀಗೆ ಇದ್ರ ಮೇಲೆ ಉಲ್ಟಾ ಇಟ್ಟುಕೊಂಡು ಅದರ ಜೋಡಿಸಿ ಮತ್ತೆ ಹಾಗೆ ಟಾಪ್ ಸ್ಟಿಚ್ ಹಾಕ್ತೀನಿ. ನೋಡಿ ರೆಡಿ ಆಯಿತು. ಈಗ ನಾನು ಇದು ಉಲ್ಟಾ ಮಾಡಿ ಇಟ್ಕೊಂಡು ಎಕ್ಸ್ಟ್ರಾ ಸೈಡಿಗೆ ಏನೇ ಎಕ್ಸ್ಟ್ರಾ ಬಟ್ಟೆ ಉಳಿಯುತ್ತಲ್ಲ ಅವುಗಳನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಕ್ಕೊಳ್ತೀನಿ. ನೋಡಿ ಸುತ್ತಲೂ ಕಟ್ ಮಾಡಿ ತೆಕ್ಕೊಂಡೆ. ಈಗ ಇದರ ಸರಿಯಾಗಿ ಮಡಚ್ಕೊಂಡು ಕಾರ್ನರಲ್ಲಿ ಸ್ವಲ್ಪ ರೌಂಡ್ ಶೇಪ್ ಕೊಡ್ತೀನಿ ಚೆಂದ ಕಾಣಲಿ ಅಂತ. ನೋಡಿ ಹಾಗೆ ಅದನ್ನು ಮತ್ತೆ ಮಡಚ್ಕೊಂಡು ಇನ್ನೊಂದು ಕಡೆನೂ ಹಾಗೆ ಕಟ್ ಮಾಡಿ ತೆಕ್ಕೊಳ್ತೀನಿ. ನೋಡಿ ಕಟ್ ಮಾಡಿದ್ದಾಯಿತು. ಈ ಥರ ಶೇಪ್ ಬಂತು. ಈಗ ಪೈಪಿಂಗ್ ಕೂಡಿಸೋ ಸಮಯ. ಪೈಪಿಂಗ ಕಾರ್ನರಿಂದ ಕೂಡಿಸ್ಬಾರ್ದು, ಮಧ್ಯದಿಂದ ತೊಗೊಂಡು ನೋಡಿ ಒಂಚೂರು ಅದು ಮಡಚಿಟ್ಕೊಂಡು ಒಂದು ಅರ್ಧ ಇಂಚ್ ಅಂತರದ ಬಿಟ್ಟು ಬಟ್ಟೆನ ಮುಂದೆ ಹೊಲ್ಕೋತ ಬರ್ತೀನಿ. ಹೀಗೆ ನೋಡಿ ಒಂದು ಅರ್ಧ ಇಂಚ್ ಇದಕ್ಕೆ 2 ಜೋಡಿಸ್ತಾ ಬರ್ತೀನಿ. ಕಾರ್ನರಲ್ಲಿ ಬರಬೇಕಾದ್ರೆ ನಿಧಾನವಾಗಿ ತಿರ್ಸ್ಕೊ ತೊಗೋಬೇಕು. ಸೂಜಿ ಬಟ್ಟೆ ಕಪ್ಕೊಂಡೇ ಇರ್ಬೋದು, ಸೂಜಿ ತೆಕ್ಕೊಳ್ಬಾರ್ದು. ಮಷಿನಿ ಅದು ಬಟ್ಟೆ ಮೇಲೆ ಕಪ್ಕೊಂಡಿರ್ಬೇಕದು. ಹೀಗೆ ನಿಧಾನವಾಗಿ ತಿರ್ಸ್ಕೊಂಡು ನೋಡಿ ಮತ್ತೆ ಮಷಿನ್ನ ಚಾಲು ಮಾಡಬೇಕು. ಆಮೇಲೆ ಇಲ್ಲಿ ಜೋರಾಗಿ ಹೊಲಿಲಿಕ್ಕೆ ಹೋಗಬಾರ್ದು, ನಿಧಾನವಾಗಿ ಹೊಲಿಬೇಕು. ನೋಡಿ ನಿಧಾನವಾಗಿ ತಿರ್ಸ್ಕೊತಾ ಮಷಿನ್ ನಿಲ್ಲಿಸ್ಕೊಂಡು ಹೊಲಿತಾ ಬರ್ತೀನಿ ನಾನು. ಇದು ತುಂಬ ಸುಲಭ, ಬೇಗನೂ ಆಗುತ್ತೆ. ನೋಡಿ ಕಸದಿಂದ ರಸ ಎಲ್ಲದು ನಮಗೆ ಯೂಸ್ ಮಾಡಲಿಕ್ಕಾಗುತ್ತೆ. ನಾವು ಹೊಲಿದಿದ್ದು ಅಂತ ತುಂಬ ಖುಷಿಯಾಗುತ್ತೆ. ಹೀಗೆ ನೋಡಿ ಕಾರ್ನರಲ್ಲಿ ನಿಧಾನವಾಗಿ ತಿರ್ಸ್ಕೊಂಡು ಹೊಲಿತಾ ಬಂದೆ. ಈಗ ಕೊನೆಯಲ್ಲಿ ಮಧ್ಯ ಏನು ಜಾಯಿಂಟ್ ಮಾಡಿದ್ದೀನಲ್ಲ ಅಲ್ಲಿ ಅದ್ರ ಸ್ವಲ್ಪ ಓಪನ್ ಮಾಡ್ಕೋಬೇಕು. ಇಲ್ಲ ಅಂದರೆ ದಪ್ಪ ಬಂದುಬಿಡುತ್ತೆ, ಹೊಲಿಯೋದು ಕಷ್ಟ. ಈಗ ನಾನು ನೋಡಿ ಕೊನೆಗೆ ಬಂದಾಗ ಒಂದು ಅರ್ಧ ಇಂಚ್ ಜಾಸ್ತಿ ಇಟ್ಕೊಂಡು ಅದ್ರ ಕಟ್ ಮಾಡಿ ತೆಗೆದು ಎಕ್ಸ್ಟ್ರಾ ಬಟ್ಟೆನ ಹೀಗೆ ಜೋಡಿಸ್ತವಳು ಅದರ ನೋಡಿ ಓಪನ್ ಮಾಡಿಕೊಂಡು ಜಾಯಿಂಟ್ 2 ತುದಿನ ಜೋಡಿಸ್ಕೋಬೇಕು. ನೋಡಿ ಜೋಡಿಸಿದ್ದಾಯಿತು. ಈ ಥರ ನೀಟಾಗಿ ಬಂತು. ಈಗ ನಾವು ಕಾರ್ನರಲ್ಲೆಲ್ಲ ಸ್ವಲ್ಪ ನೋಡಿ ಕಟ್ ಹಾಕ್ಕೋಬೇಕು. ಅದು ನಮಗೆ ಪೈಪಿಂಗ್ ಕೊಡಲಿಕ್ಕೆ ಈಸಿ ಆಗುತ್ತೆ.
ಮಡಚಿ ಕಡೆ ತಗೊಂಡು ಹೊಲಿಬೇಕಲ್ಲ, ಹಾಗೆ ನೋಡಿ ಎಲ್ಲ ಕಡೆನೂ ಹೀಗೆ ಕಾರ್ನರಲ್ಲೆಲ್ಲ ಇದು ಮಾಡಿದೆ. ಈಗ ಪೈಪಿಂಗ್ ಬಟ್ಟೆನ ಹೀಗೆ ನೋಡಿ ಸೀದಾ ಕಡೆ ತಗೊಂಡು ಅದರ ಹೀಗೆ ಫೋಲ್ಡ್ ಮಾಡಿ ನಾವು ಎಲ್ಲಿ ಜಾಯಿಂಟ್ ಮಾಡಿದ ಬಟ್ಟೆ ಇದಿರುತ್ತಲ್ಲ ಅದ್ರ ಇದಕ್ಕೆ ಸರಿಯಾಗಿ ತಗೊಂಡು ಹೀಗೆ ಮಡಚ್ಕೊಂಡು ನಮಗೆ ಬೇಕಾದ ಅಳತೆಗೆ ಸ್ವಲ್ಪ ಅಗಲ ಬೇಕಂದ್ರೆ ಅಗಲ ಮಾಡಬೇಕು, ಇಲ್ಲ ನನಗಿಷ್ಟೇ ಸಾಕು. ಹೀಗೆ ನಾನು 1 ಇಂಚು ಅಪ್ಪಷ್ಟಿದೆ ನಂದು. ಹಾಗೆ ಹೊಲಿತಾ ಬರ್ತೀನಿ ನೋಡಿ ನಿಧಾನವಾಗಿ. ಯಾವುದೇ ಕಾರಣಕ್ಕೂ ಮಷಿನ್ ಜೋರಾಗಿ ಹೊಡಿಬಾರ್ದು, ನಿಧಾನವಾಗಿ ಮಡ್ಚ್ಕೊತ ಬಟ್ಟೆನ ಹೊಲಿಬೇಕು, ಆವಾಗ ನೀಟ್ ಫಿನಿಶಿಂಗ್ ಬರುತ್ತೆ ನೋಡಿ. ಹೀಗೆ ನಾನು ಕಾರ್ನರಲ್ಲಂತೂ ಅಗದಿ ಹುಷಾರಿ ಮೇಲೆ ಬರಬೇಕು. ಮೊದಲೇ ಹೇಳ್ದಂಗೆ ಸೂಜಿ ಬಟ್ಟೆ ಕಪ್ಕೊಂಡೇ ಇರಬೇಕು. ನಾವು ಬಟ್ಟೆ ತಿರ್ಸ್ಬೇಕಾರೆ ಯಾವುದೇ ಕಾರಣಕ್ಕೂ ಸೂಜಿ ಮೇಲೆ ಎತ್ತು ತಗೋಬಾರ್ದು. ಹೀಗೆ ನಿಧಾನವಾಗಿ ಕೈಗಳಿಂದ ಬಟ್ಟೆನ ಮಡ್ಚ್ಕೊಳ್ತಾ ಹೊಲಿದು ನಾನು ಇದರ ಕಂಪ್ಲೀಟ್ ಮಾಡ್ತೀನಿ ನೋಡಿ. ಹೀಗೆ ಎಲ್ಲ ಕಡೆನೂ ಮಡ್ಚೋದು ಹೊಲಿಯೋದು, ಮಡ್ಚೋದು ಹೊಲಿಯೋದು ಮಾಡ್ತಾ ಬರಬೇಕು, ನಿಧಾನವಾಗಿ ಹೊಲಿತಾ ಬರಬೇಕು. ತುಂಬ ಚೆಂದ ಕಾಣಿಸುತ್ತೆ ಇದು. ನಾವು ಡೋರ್ ಮ್ಯಾಟ್ ಆಗಾರು ಉಪಯೋಗಿಸ್ಬೋದು, ಇಲ್ಲ ಟೇಬಲ್ ಮೇಲೆ ಇಡ್ಲಿಕ್ಕೂ ಉಪಯೋಗಿಸ್ಬೋದು. ನೋಡಿ ಎಷ್ಟು ನೀಟಾಗಿ ಬಂತು. ನಾನು ಸೈಡಿಗೂ ಅದು ನೀಟಾಗಿ ಕುತ್ಕೊಳ್ಳಿ ಅಂತ ಒಂದು ಪ್ರೆಸ್ ಸ್ಟಿಚ್ ಹಾಕಿದೆ. ಇದು ಫೈನಲ್ಲು ನೋಡಿ 20.5 ಇಂಚು ಉದ್ದ ಇದೆ, ಆಗಲ 16 ಇಂಚಿದೆ. ಎಷ್ಟು ಚಂದ ಬಂತು ನೋಡಿ. ಮೊದಲು ಹೇಳ್ದಂಗೆ ಕಾರ್ನರ್ ಹೊಲಿಬೇಕಾದ್ರೆ ಹುಷಾರಿ ಮೇಲೆ ಹೊಲಿಬೇಕು. ಎಷ್ಟು ನೀಟಾಗಿ ಬಂತು ನೋಡಿ. ಹಿಂದ್ಗಡೆ ಈ ಥರ ಬಂತು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.